ಡಿಕೆಶಿ ಮನೆ ಮೇಲೆ ಐಟಿ ದಾಳಿ ಸಂಬಂಧ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಡಿಕೆಶಿ ಮನೆ ಮೇಲೆ ಐಟಿ ದಾಳಿ ಪ್ರಕರಣದ ಬ್ರೇಕಿಂಗ್ ನ್ಯೂಸ್ ಇವಾಗ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ವೀಕ್ಷಕರೇ. ಡಿಕೆಶಿಗೆ ಸಂಬಂಧಪಟ್ಟ 27 ಬ್ಯಾಂಕ್ ಅಕೌಂಟ್ಗಳನ್ನ ಮುಟ್ಟುಗೋಲು ಹಾಕಲಾಗಿದೆ. ಬ್ಯಾಂಕ್ ವಹಿವಾಟು ಪರಿಶೀಲನೆಗಾಗಿ ಡಿಕೆಶಿಗೆ ಸಂಬಂಧಪಟ್ಟ 27 ಅಕೌಂಟ್ಗಳಿವೆ ಎನ್ನುವಂತಹ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಐಟಿ ಇಲಾಖೆಯ ಪರಿಶೀಲನೆಗಾಗಿ ಅಕೌಂಟ್ಗಳ ಮುಟ್ಟುಗೋಲನ್ನ ಹಾಕಲಾಗಿದೆ. ಇನ್ನು ಕರೆಂಟ್ ಅಕೌಂಟ್ಗಳು ಮತ್ತು ಡಿಕೆಶಿಯ ಅಕೌಂಟ್ಗಳು ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಐಟಿ ಅಧಿಕಾರಿಗಳಿಂದ ಮತ್ತೆ ಡಿಕೆಶಿ ವಿಚಾರಣೆಗೆ ಬುಲಾವ್ ಬಂದಿದೆ. ಇನ್ನು 2 ದಿನದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಐಟಿ ಡಿಕೆಶಿಗೆ ಸೂಚನೆಯನ್ನ ನೀಡಿದೆ. ಸತತ 4 ದಿನಗಳ ಕಾಲ ಐಟಿ ದಾಳಿ ಮಾಡಿ ಡಿಕೆಶಿ ಅವರ ಮನೆ ಮೇಲೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿತ್ತು. ಇವಾಗ ಒಂದೊಂದಾಗಿ ಕೆದಕ್ತಾ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಸಂದರ್ಭದಲ್ಲಿ ಡಿಕೆಶಿಗೆ ಸಂಬಂಧಪಟ್ಟ 27 ಅಕೌಂಟ್ ಅನ್ನ ಬ್ಯಾಂಕ್ ಅಧಿಕಾರಿಗಳು ಮುಟ್ಟುಗೋಲು ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಸಿಗ್ತಾ ಇದೆ. ಓಕೆ, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಮುರಳಿ, ಡಿಕೆಶಿಗೆ ಸಂಬಂಧಿಸಿದ 27 ಅಕೌಂಟ್ ಅನ್ನ ಬ್ಯಾಂಕ್ ಮುಟ್ಟುಗೋಲು ಹಾಕಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಏನಿದೆ ಈ ಕುರಿತು ಅಪ್ಡೇಟ್ಸ್? ಸಭಾ ಏನಂದ್ರೆ ಡಿಕೆಶಿ ಅವರ ಮನೆ ಮೇಲೆ ಐಟಿ ರೇಡ್ ಆದ ಬಳಿಕ ಅಲ್ಲಿಂದ ಸಾಕಷ್ಟು ಮಾಹಿತಿಗಳನ್ನ ಮತ್ತು ದಾಖಲೆಗಳನ್ನ ವಶಕ್ಕೆ ತೆಗೆದುಕೊಂಡಿದ್ರು ಐಟಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಸಾಕಷ್ಟು ಮಾಹಿತಿನ ಕಲೆ ಹಾಕ್ತಾ ಇರಬೇಕಾದ್ರೆ ಇನ್ನು ಟ್ರಾನ್ಸಾಕ್ಷನ್ ಅಂದ್ರೆ ಬ್ಯಾಂಕ್ ನ ವಹಿವಾಟಿನ ಬಗ್ಗೆ ಸಾಕಷ್ಟು ಅನುಮಾನಗಳಿತ್ತು. ಜೊತೆಗೆ ಸಾಕಷ್ಟು 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಅಂದ್ರೆ ವಿವಿಧ ಬ್ಯಾಂಕ್ ಅಕೌಂಟ್ ಗಳಿಂದ ಇರ್ಬೋದು, ಜೊತೆಗೆ ಪಾಲ್ದಾರಿಕೆ ಅಕೌಂಟ್ ಗಳಿಂದ ಇರಬಹುದು, ಇವೆಲ್ಲಾ ಕಡೆಯಿಂದನೂ ಸಹ ಆಗಿದೆ ಅನ್ನೋದು ಐಟಿ ಅಧಿಕಾರಿಗಳ ಅನುಮಾನ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆ ಅನುಮಾನನ ಸ್ಪಷ್ಟಪಡಿಸಿಕೊಳ್ಳೋದಕ್ಕೋಸ್ಕರ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಂದ್ರೆ ಅವರ 27 ಬ್ಯಾಂಕ್ ಏನ ಅಕೌಂಟ್ ಗಳೇನಿತ್ತು ಅಕೌಂಟ್ಗಳನ್ನೆಲ್ಲ ಸಹ ಈಗ ಫ್ರೀಸ್ ಮಾಡಿರುವಂತದ್ದು. ಫ್ರೀಸ್ ಮಾಡಿ ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಇದಾರೆ. ಯಾವಾಗ ಹಣದ ಟ್ರಾನ್ಸಾಕ್ಷನ್ ಆಯ್ತು, ಜೊತೆಗೆ ಎಷ್ಟೆಷ್ಟು ಮಟ್ಟಿಗೆ ಹಣವನ್ನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಅದಕ್ಕೆ ಎಷ್ಟು ಮಟ್ಟಿಗೆ ತೆರಿಗೆನ ಪಾವತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಭವಿಷ್ಯ ಮತ್ತೊಮ್ಮೆ ವಿಚಾರಣೆಗೆ ಕರೆದಿರುವಂತದ್ದು ಗುರುವಾರ ಇಲ್ಲ ಶುಕ್ರವಾರದೊಳಗೆ ವಿಚಾರಣೆಗೆ ಬನ್ನಿ ಅಂತೇಳಿ. ಆ ವಿಚಾರಣೆಗೆ ಬಂದಾಗ ಅದರ ಪ್ರಮುಖವಾಗಿ ಆ ಅಂಶವನ್ನ ಇಟ್ಟು ವಿಚಾರಣೆಯನ್ನ ಮುಂದುವರಿಸುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಸಭಾ ಓಕೆ, ಡಿಕೆಶಿ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಇದೆಯಾ ಮುರಳೀಧರ್? ಖಂಡಿತವಾಗಿ ಸಭಾ ಇನ್ನು ಎರಡು ತಿಂಗಳಷ್ಟು ಕಾಲಾವಕಾಶ ಇರುತ್ತೆ ಐಟಿ ಅಧಿಕಾರಿಗಳಿಗೆ ಒಂದು ದಾಳಿಯನ್ನ ನಡೆದ ಸಂದರ್ಭದಲ್ಲಿ ಅದಕ್ಕೆ ಫೈನಲ್ ರಿಪೋರ್ಟ್ ಅನ್ನ ಹಾಕ್ಲಿಕ್ಕೆ. ಆ ಹಿನ್ನೆಲೆಯಲ್ಲಿ ಡಿಕೆಶಿ ಅವ್ರನ್ನ ಕಳೆದ ಏನಾದ್ರು ಮನೆ ರೇಡ್ ಆಯ್ತು, ಮನೆಯಲ್ಲಿ ಸಾಕಷ್ಟು ಪ್ರಾಥಮಿಕ ವಿಚಾರಣೆಯನ್ನ ಮಾಡಿದ್ರು. ಅದಾದ ಬಳಿಕ 3 ಗಂಟೆಗಳ ಕಾಲ ವಿಚಾರಣೆ ಅಂದ್ರೆ ಮೊನ್ನೆ 2 ದಿನಗಳ ಹಿಂದೆ 3 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಮತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಅಂದ್ರೆ ಡಿಕೆಶಿ ಅವರು ಒಂದಷ್ಟು ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಕ್ಯಾಬಿನೆಟ್ ಸಭೆ ಇದೆ, ಆ ಹಿನ್ನೆಲೆಯಲ್ಲಿ ನನಗೆ ಇವತ್ತು ಹೆಚ್ಚಿನ ಕಾಲಾವಕಾಶ ವಿಚಾರಣೆ ಮಾಡಬೇಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಅದನ್ನು ಸಹ ಐಟಿ ಅಧಿಕಾರಿಗಳು ಮನವಿಯನ್ನು ಪುರಸ್ಕರಿಸಿದ್ರು. ಮತ್ತೆ ಗುರುವಾರ ವಿಚಾರಣೆಗೆ ಕರೆಯೋ ಸಾಧ್ಯತೆಗಳಿವೆ. ಅಂದ್ರೆ ನಾಳೆ ಇಲ್ಲ ನಾಡಿದ್ದೊಳಗಡೆ ಮತ್ತೆ ಡಿಕೆಶಿ ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಓಕೆ ಮುರಳೀಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.